ಹಾಡ್ತೆ ನಮ್ಗೆ ಯಾರು ಇಲ್ವಲ್ಲ ಮತ್ತೆ ವಾಯ್ಸ್ ಎಲ್ಲಿಂದ ಬಂತು ಇದನ್ನಂತೂ ನಿಜ ಆಗಿದ್ರೆ ನಿನ್ ಮನೆ ನಿನಗೆ ಸಿಗ್ತದೆ ಇದೆಲ್ಲ ಆಗ್ಬೇಕು ಅಂದ್ರೆ ನಾಳೆ ಮಾಕಳವನ್ ದೇವಸ್ಥಾನಕ್ಕೆ ಬಾ ಬಾರು ಯಾಕೆ ಹಿಂಗೆ ಕೂತಿದೆ ಮಲೆ ಕಳಕಿಲ್ವಾ ನಂಗೇನು ಈ ಮನೆ ಕಳ್ಕೊಳ್ಳೋ ಭಯದಲ್ಲಿ ಉಸಿರಾಡಕ್ಕೆ ಕಷ್ಟ ಆಯ್ತೈತೆ ನಿದ್ದೆಲಿಂದ ಬತ್ತೈತೆ ನೀನಾದ್ರೂ ಮಲೆ ಕಳಕಿಲ್ವಾ ಯಾಕೆ ಮಾವ ಅಂತ ದೊಡ್ಡ ಮಾತಾಡ್ತಿದ್ಯಾ ಈ ಮನೆ ನನಗೂ ಸೇರಿಲ್ವಾ ನೀವೆಲ್ಲರೂ ನನ್ನವ್ರು ಅಲ್ವಾ ಹಾಗಿದ್ಮೇಲೆ ಮನೆ ಹರಾಜಿಗೆ ಬಂದಿದೆ ನನಗೂ ಹೇಗೆ ತಾನೇ ನಿದ್ದೆ ಬರುತ್ತೆ ಕಷ್ಟದಲ್ಲಿದ್ದಾಗ ಇಂಥ ಮಾತೆ ಹುಸಿ ಧೈರ್ಯ ತಂದ್ಕೊಡೋದು ಬಾರು ಇನ್ನೇನು ಹರಾಜ್ ಹಾಕೋರು ಬಂದ್ಬಿಡ್ತಾರೆ ನಮ್ಮ ಮನೆ ನಮ್ಮ ಕೈ ತಪ್ಪೋಗುತ್ತೆ ಮಾವನ್ಗೆ ನೆನ್ನೆ ಮರ್ತತ್ರ ನಡ್ತಿದ್ದು ಹೇಳ್ಬಿಡ್ಲಾ ಮಾವ ನಿಂಗೊಂದು ಪ್ರಶ್ನೆ ಕೇಳ್ತೀನಿ ನೀನು ದೇವ್ರನ್ನ ನಂಬ್ತೀಯಾ ಯಾಕೆ ಅವ್ರು ಹಿಂಗೆ ಕೇಳ್ಬಿಟ್ಟೆ ಪ್ರತಿ ವರ್ಷ ಉತ್ಸವದಲ್ಲಿ ಮಾಕಾಳವನ್ನೇ ನನ್ನ ಮೈ ಮ್ಯಾಕ್ ಬರಕ್ಕಿಲ್ವೇ ಅಯ್ಯೋ ನಾನು ಪ್ರಶ್ನೆನ ಡೀಟೇಲಾಗಿ ಕೇಳಬೇಕಿತ್ತು ಈಗ ಹೇಳು ಮಾವ ದೇವರು ನಮ್ಮ ಹತ್ರ ಮಾತಾಡ್ತಾರ ನಿಜನ ಮಾವ ಏನು ಹೇಳ್ತಿದ್ದೆ ಪಾರೋ ಏನಾಯ್ತು ನಿಜನ ಇಲ್ವಾ ಹೇಳು ಮಾವ ಮೊದಲು ಪಾರು ನಾನಂತೂ ಯಾವತ್ತೂ ಕಂಡಿಲ್ಲ ಕೇಳಿಲ್ಲ ಆದರೆ ನಂಗೆ ತಿಳಿದಿದ್ದ ನಿಂಗೆ ಹೇಳ್ತೀನಿ ಯಾವರು ಯಾವ ಒಟ್ಟಿನಾಗೆ ಯಾವ ರೂಪದಲ್ಲಿ ಬರ್ತಾನೆ ಅಂತ ಹೇಳೋಕ್ಕಾಗಿಲ್ಲ ಅವನು ಯಾವುದೋ ಒಂದು ರೂಪದಲ್ಲಿ ಬಂದು ಕೈ ಹಿಡಿತಾನೆ ಅದನ್ನು ಅನುಭವಿಸಿದವ್ರಿಗೆ ಮಾತ್ರ ಗೊತ್ತಿರುತ್ತೆ ಅಕಸ್ಮಾತ್ ಗೊತ್ತಿಲ್ಲದೆ ಏನಾದರೂ ಒಳ್ಳೇದಾಗ್ಬಿಡ್ತು ಅಂದರೆ ಜನ ಅದನ್ನ ಪವಾಡ ಅಂತಾರೆ ಅದೇ ಭಕ್ತಿಯಿಂದ ಬೇಡ್ಕೊಂಡಿರೋದಾಯ್ತು ಅಂದರೆ ಅದನ್ನ ವರ ಅಂತಾರೆ ನಂಗೆ ಗೊತ್ತಿರೋದು ಈಟೆಯ ಮಾದಪ್ಪಣಂಗೊಂದು ಫೋನ್ ಮಾಡಬೇಕು ಫೋನ್ ಮಾಡ್ಬಿಡ್ತೀನಿ ಪ್ರಯತ್ನಿಸುತ್ತಿರುವ ಸಂಖ್ಯೆ ಸದ್ಯ ಫೋನ್ ರಿಸೀವ್ ಮಾಡಿದ್ರ ಇಲ್ಲಪ್ಪ ಫೋನ್ ಸಿಗ್ತಿಲ್ಲ ಅಂದರೆ ಮಾದಪ್ಪಣ ಇನ್ನೂ ಬಂದಿಲ್ಲ ನಮ್ಗೆ ಈ ಮನೆ ಉಳಿಸ್ಕೊಳ್ಳೋಕ್ಕೆ ಇದ್ದಿದ್ದು ಒಂದೇ ಒಂದು ದಾರಿ ಅಂದರೆ ಮಾದಪ್ಪಣ್ಣ ಈಗ ಕೊನೆ ದಾರಿಯು ಮುಚ್ಚೋಯ್ತೈತೆ ಆಗಿದ್ದಾಗ್ಲಿ ಪಾರು ಮನೆ ಸಾಮಾನೆಲ್ಲ ಕಟ್ಬಿಡಮ್ಮ ಹರಾಜ್ ಹಾಕೋರಿಗೆ ತೊಂದರೆ ಕೊಡೋದು ಬೇಡ ಆ ನಮ್ಮವ್ವ ಮಾಕಳವಂಗೆ ನಮ್ಮ ಮನೆ ಉಳಿಸ್ಕೊಡ್ಬೇಕು ಅಂತ ಅವಳು ಮನಸ್ಸಲ್ಲಿದ್ರೆ ಅವಳು ಉಳಿಸ್ಕೊಡ್ತಾರೆ ಅವಳು ಹೆಂಗಾರ ಮಾಡಿ ಉಳಿಸ್ಕೊಡ್ತಾಳೆ ಇಲ್ಲ ಅಂದ್ರೆ ಬೀದಿ ಬದಿಲು ಹೊರದಡಿಲೋ ಇಲ್ಲ ನಮ್ಮ ಅಂಗಡಿಲೋ ಹೆಂಗೋ ಇದ್ದು ಆಮ್ಯಾಕೆ ನೋಡ್ಕೊಳ್ಮ ಪಾಪ ಮಾವ ಎಷ್ಟು ನೊಂದ್ಕೊಂಡಿದ್ದಾನೆ
ನಡೆದಿರೋ ವಿಷಯನ ಹೇಳಿದ್ರೆ ಯಾರೂ ನಂಬಲ್ಲ. ಎಲ್ಲ ದಾರಿನೂ ಮುಚ್ಚಿದೆ. ಇರೋದು ಒಂದೇ ದಾರಿ ಮಾಕಾಳಮ್ಮ. ಹಣದ ಸಮಸ್ಯೆ ಬಗೆಹರಿಯುತ್ತೆ ಅಂತ ಯಾರಿಗೂ ಹೇಳ್ದೆ ಬರೀ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತೀನಿ. ಅಮ್ಮ ಪ್ಲೀಸ್ ಕಾಪಾಡು, ನಾನು ಬರ್ತಾ ಇದ್ದೀನಿ. ಸುಶೀಲಾ, ಏನೂ ಆಗಲ್ಲ ತಾನೆ? ತೊಂದರೆ ಆಗಬಾರ್ದು ಅಂತ ತಾನೇ ಅಕ್ಕ ಈ ಒಡವೆಗಳನ್ನೆಲ್ಲ ಮಾರಕ್ಕೆ ಹೊಟ್ಟಿರೋದು. ನೀನೇನು ಹೆದರ್ಕೊಳ್ಬೇಡ. ಈ ಒಡವೆಗಳನ್ನೆಲ್ಲ ಮಾರಿದ್ರೆ ಏನಿಲ್ಲ ಅಂದ್ರೂ 15 ಲಕ್ಷ ರೂಪಾಯಿ ಬರುತ್ತೆ. ನಮಗೆ ಜಾಸ್ತಿ ಹಣ ಬೇಕಾಗಿಲ್ಲ ಅಕ್ಕ. ನಮಗೆ ಬೇಕಾಗಿರೋದು ಬರೀ 10 ಲಕ್ಷ ಮಾತ್ರ. 10 ಲಕ್ಷ ಇದ್ರೆ ನಾವು ಆ ಮನೇನ ಉಳಿಸ್ಕೊಳ್ಬೋದು. ಹೆಣ್ಮಕ್ಳಿರೋ ಮನೆ ಅಕ್ಕ ಅದು. ಅಕಸ್ಮಾತ್ ಏನಾದರೂ ಹೆಚ್ಚು ಕಮ್ಮಿ ಆಗಿ ಆ ಮನೆ ಕೈ ಬಿಟ್ಟು ಹೋದ್ರೆ ಆ ಹೆಣ್ಮಕ್ಳನ್ನೆಲ್ಲ ಕಟ್ಕೊಂಡು ಶಿವು ಎಲ್ಲಿಗೆ ಅಂತ ಹೋಗ್ತಾನೆ ಹೇಳು. ನಾವಿದ್ದು ಆ ಮನೆ ಹರಾಜಾಗಕ್ಕೆ ಬಿಡ್ಲೇಬಾರ್ದಕ್ಕ. ಬಾ ಹೋಗೋಣ. ಸುಶೀಲಾ, ಏನಕ್ಕ? ನನಗೇನೋ ಮಗಳು ಅಳಿಯ. ನನ್ನ ಒಡವೆ ಎಲ್ಲ ಮಾರೋದಕ್ಕೆ ಸಿದ್ಧ ಆದೆ. ನೀನು ಒಂದು ಕ್ಷಣನೂ ಯೋಚನೆ ಮಾಡಿದೆ ನಿನ್ನ ಒಡವೆಗಳನ್ನೆಲ್ಲ ಕೊಟ್ಟಿದೆಯಲ್ಲ ಸುಶೀಲಾ, ಯಾಕೆ? ಯಾಕಕ್ಕ? ಪಾರು ನಿನಗೆ ಮಾತ್ರ ಮಗಳ, ಶಿವು ನಿನಗೆ ಮಾತ್ರ ಅಳಿಯಾನ? ನನ್ಗೇನು ಇಲ್ವಾ ಅಕ್ಕ? ಜೀವನದಲ್ಲಿ ನಿನ್ನ ಜೊತೆಲಿ ಗಂಡನ್ನೇ ಹಂಚ್ಕೊಂಡಿದ್ದೀನಿ. ಅಂಥದ್ರಲ್ಲಿ ನಿನ್ನ ಮಗಳು ಅಳಿಯನ್ನ ನನ್ನ ಮಗಳು ಅಳಿಯ ಅಂತ ಯಾಕೆ ಅನ್ಕೊಳ್ಬಾರ್ದು? ಅನ್ಕೊಳ್ಳೋದೇನಕ್ಕ? ಶಿವು ನನ್ನ ಅಳಿಯಾನೆ, ಪಾರು ನನ್ನ ಮಗಳೇ. ಇದರಲ್ಲಿ ಬೇರೆ ಮಾತೇ ಇಲ್ಲ. ಇವಾಗ ಅದೆಲ್ಲ ಯೋಚನೆ ಮಾಡೋಕೆ ಟೈಮ್ ಇಲ್ಲ ಅಕ್ಕ. ಮೊದಲು ನಡಿ ಮನೆ ಉಳಿಸೋಣ. ಏನಾದರೂ ಆಗಲಿ ಅಕ್ಕ. ಏನು ನನ್ನ ಗಂಡ ಬಂದು ಸಾಯಿಸ್ತಾರಾ? ಮೊದಲು ನನ್ನನ್ನೇ ಸಾಯಿಸ್ಲಿ. ನಾನು ನಿನ್ನ ಜೊತೆಗಿದ್ದೀನಿ. ನೀನೇನು ಹೆದರ್ಕೊಳ್ಬೇಡ. ಬಾ ಹೋಗೋಣ. ಬಾರಕ್ಕ. ಹೋಗ್ಲಿ ಬಿಡ್ರಮ್ಮ, ಇವಾಗ ಅವರೆಲ್ಲ ಬಂದ್ಬಿಟ್ಟವ್ರೆ. ಇವಾಗ ಹತ್ರ ಏನು ಪ್ರಯೋಜನ ಇಲ್ಲ. ಇಲ್ಲ ಅಣ್ಣ, ನಾನು ನಿಮ್ಮ ಮನೆ ಬಿಟ್ಟು ಬರಲ್ಲ. ಅದೇಂಗಣ್ಣ, ನಮ್ಮಿಂದ ನಮ್ಮನ್ನೇ ಕಿತ್ಕೋತಾರ? ಕಿತ್ಕೊಳಕ್ಕೆ ನೀನ್ ಹೆಂಗಣ್ಣ ಬಿಡ್ತೀಯ? ರಮ್ಯಾ, ಅನ್ಯಾಯ ಅಂತ ಬಂದಿದ್ರೆ ಅಣ್ಣ ಹೋರಾಡಿ ಪಡ್ಕೊಬೋದು. ಆದರೆ ಇಲ್ಲಿ ಬಂದಿರೋದು ಕಾನೂನು. ಅದ್ರ ವಿರುದ್ಧವಾಗಿ ನಾವು ಯಾರೂ ಹೋಗೋಕ್ಕಾಗಲ್ಲ. ನಮ್ಮ ಅಣ್ಣಂಗೆ ಮೋಸ ಮಾಡಕ್ ಹೋಯ್ತವ್ರಲ್ಲ, ಅವ್ರಿಗೆ ಒಳ್ಳೇದಾಗಕ್ಕಿಲ್ಲ, ನಾಶವಾಗಿ ಹೋಯ್ತಾರೆ. ಬುಡವ್ವ, ನಮ್ಮ ಕೆಟ್ಟಗಳಿಗೆಗೆ ಯಾರು ಯಾಕೆ ದೂರಣ ಇರ್ಲಿ. ಅದ್ಯಾವ್ರು ಎಲ್ಲಾರನ್ನೂ ಸಂದಕ್ಕೆ ಇಟ್ಟಿರ್ಲಿ. ಎಲ್ಲಿಗೆ ಹೊಡ್ರೆ ಇನ್ನೂ ಬಂದಿಲ್ಲ? ಬರ್ತಾರೆ ಇರಿ ಸಾಹೇಬ್ರೆ. ತಲೆ ತಲಾಂತರದಿಂದ ಬಾಳಿ ಬದುಕಿರೋ ಮನೆ ಬಿಟ್ಟು ಬರೋದಕ್ಕೆ ಕಷ್ಟ ಆಗೋದಿಲ್ವೇ? ಆಗುತ್ತೆ. ಕಷ್ಟದ ಬೆಲೆ ಏನು ಅಂತ ಗೊತ್ತಾಗಬೇಕು. ಸಾಲ ಇಸ್ಕೊಳ್ಳುವಾಗ ಆಗುತ್ತೆ, ವಾಪಸ್ ಕೊಡೋಕ್ಕಾಗಲ್ವಾ? ಅದಕ್ಕೆ ಸರ್ವಜ್ಞ ಹೇಳಿದ್ದು, ಸಾಲವನ್ನು ಕೊಂಬಾಗ ಮೇಲೋಗರವನ್ನು ಉಂಡಂತೆ, ಸಾಲಿಗರು ಬಂದು ಎಳೆಯುವಾಗ ಕಿಬ್ಬದಿಯ ಕೀಲು ಮುರಿದಂತೆ. ಸರ್ವಜ್ಞ ಸಾಹೇಬ್ರೆ, ಅದೆಲ್ಲ ಯಾಕೆ ಇವಾಗ? ಅವ್ರ ಪಕ್ಕೆಲ್ಬೋ ಕೊಟ್ಟಿರೋ ಕಾಸಿಗೆ ಮನೆ ಬಿಟ್ಟು ಹೋಯ್ತಾಮ್ನೆ ಅಷ್ಟೇ. ನಿಮ್ಮ ಅದಕ್ಕೆ ಇಲ್ರವ್ವ. ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೋಗಿದಾರಣ್ಣ. ನಮ್ಮ ಕೆಟ್ಟಗಳಿಗೆಗೆ ಯಾರು ತಾನೇ ಏನು ಮಾಡ್ತಾನೆ? ಇರ್ಲಿ, ಸಾಮಾನೆಲ್ಲ ಎತ್ಕೊಳ್ಳಿ. ಇಡೀ ಮನೆ ನಮಗೆ ನೆನ್ಪಾಟೆ. ಇನ್ನೀ ಮನೆನ ಯಾರು ತಗೋತಾರೋ, ಏನ್ ಮಾಡ್ತಾರೋ ಮಕ್ಕಳ ಅವ್ರಿಗೆ ಗೊತ್ತು. ಅಳಬೇಡ ಖುಷಿ. ಇಲ್ಲ ಅಣ್ಣ, ನಿಮ್ಮ ಮನೆ ಬಿಟ್ಟು ಬರಲ್ಲ. ಶಾಣೆ ಅಲ್ವಾ ನೀನು? ಹಂಗೆಲ್ಲ ಅನ್ಬಾರ್ದು.
ಅಮ್ಮ, ಇದನ್ನೆಲ್ಲ ನಂಬಬೇಕು ನಂಬಾರ್ದು ಅಥವಾ ಇದೆಲ್ಲ ಭ್ರಮೆನೋ ಒಂದು ಗೊತ್ತಾಗ್ತಿಲ್ಲ. ಮನುಷ್ಯಂಗೆ ಕಷ್ಟನೇ ಇಲ್ಲದೆ ಇದ್ದಾಗ ಅವನಿಗೆ ಯಾವ ಹೊಸ ದಾರಿ ಆಲೋಚನೆ ಏನೂ ಕಾಣಲ್ಲ. ಕಷ್ಟ ಬಂದಾಗ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಜೊತೆಗೆ ಯಾರಾದರೂ ಇದ್ರೆ ಸಾಕಪ್ಪ, ಜೊತೆಗೆ ಯಾರಾದರೂ ನಿಂತರೆ ಸಾಕಪ್ಪ ಅನಿಸುತ್ತೆ. ಇವತ್ತು ನಾನು ಇಲ್ಲಿ ಬಂದು ನಿಂತಿರೋದಕ್ಕೆ ನಮ್ಮ ಮನೆಗೆ ಬಂದಿರೋ ಕಷ್ಟನೇ ಕಾರಣ. ಮರದ ಹತ್ರ ನಡೆದಿರೋದು ನೆನೆಸ್ಕೊಂಡ್ರೆ ನನಗೇನು ಅರ್ಥ ಆಗ್ತಿಲ್ಲ. ನಾನಿಲ್ಲಿಗೆ ನಂಬಿ ಬಂದಿದ್ದೀನೋ ನಂಬದೆ ಬಂದಿದ್ದೀನೋ ಪರೀಕ್ಷೆ ಮಾಡೋದಕ್ಕೆ ಅಂತಲೇ ಬಂದಿದ್ದೀನೋ ಅಂತ ನೀನು ಯೋಚನೆ ಮಾಡಬೇಡ. ನನ್ನ ಗಂಡನ ಕಷ್ಟಕ್ಕೆ ಎಲ್ಲ ದಾರಿನೂ ಮುಚ್ಚೋಗಿದೆ. ಇರೋದಿದ್ದು ಒಂದೇ ದಾರಿ. ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ. ನಮ್ಮ ಮನೆನ ಉಳಿಸ್ಕೊಡು ಪ್ಲೀಸ್. ಅಣ್ಣ, ನಾನು ನಿಮ್ಮ ಮಕ್ಕ ನೋಡ್ತಿರೋದೇ ಇವತ್ತೇ. ಎಲ್ಲ ಯಾವಾರನೂ ಮಾದಪ್ಪಣ್ಣನೇ ನಿಮ್ಮ ತಾವ ಮಾಡಿರೋದು. ನಾಳೆ ಬಂದು ಮಾತಾಡ್ತೀನಿ ಅಂದ್ರೂ ಮಾದಪ್ಪಣ್ಣ ಹೇಳಿದ್ರು ಬೇಡ ಕೆಲಸಿವ, ಒಳ್ಳೆ ಜನ, ನಿಂಗೆ ಯಾವ ತೊಂದರೆನೂ ಹಾಕಿಲ್ಲ ಅಂತ. ನಿಮ್ಮ ಯಾಕೆ ಮಾದಪ್ಪಣ್ಣ ಆಟೋ ನಂಬಿಕೆ ಇಟ್ಕೊಂಡಿದ್ರು. ಆದರೆ ನೀವ್ಯಾಕಣ್ಣ ಆ ನಂಬಿಕೆನ ಹಿಂಗೆ ಮುರಿದ್ಬಿಟ್ರಿ? ಪಾಪ ಮಾದಪ್ಪಣ್ಣಗೆ ಈ ವಿಷಯ ಗೊತ್ತಾದ್ರೆ ಏಟೊಂದು ಅನ್ಕೋಬೋದು. ಅಣ್ಣ, ಕಾಸು ಇಸ್ಕೊಂಡು 1 ತಿಂಗಳೂ ಆಗಿಲ್ಲ, ಆದರೆ ಆಗಲೇ 1 ವರ್ಷ ಆಗೈತೆ. ನೋಟಿಸ್ ಕಳಿಸಿವ್ನಿ ಅಂತೆಲ್ಲ ಯಾಕಣ್ಣ ಸುಳ್ಳು ಹೇಳಿ ನಂಗೆ ಅನ್ಯಾಯ ಮಾಡ್ತಿದ್ದೀರಿ? ಏಯ್, ಯಾರ ಹತ್ರ ಬಂದು ಮಾತಾಡ್ತಾ ಇದೀಯಾ? ಸಾಲ ತೀರ್ಸಕ್ಕೆ ಯೋಗ್ಯತೆ ಇಲ್ಲ, ಬಡ್ಡಿ ಕಟ್ಟೋ ತಾಕತ್ತಿಲ್ಲ. ನಿನ್ನಂತರ್ಗೆ ಯಾಕೋ ಸಂಸಾರ? ನನ್ನ ಬಗ್ಗೆ ಮಾತಾಡ್ತಾವನೆ ನೋಡಿ ಸಾಹೇಬ್ರೆ, ಹೆಂಗೆ ಹೇಳ್ತಾವನೆ? ನೋಡಿ ಶಿವು, ಕೋರ್ಟಿಂದ ಆರ್ಡರ್ ಬಂದಿದೆ. ನೀವು ಇದನ್ನು ತಲೆ ಹಾಕಬಾರ್ದು. ಪತ್ರಕ್ಕೆ ನೀವೇ ಸೈನ್ ಹಾಕಿದ್ದೀರ. ಇದು ನಿಮಗೂ ಗೊತ್ತಿದೆ ಅಂತ ಅನ್ಕೋತೀನಿ. ಶಾರದಮ್ಮ, ನೀನೇನು ಹೆದರು ಬೇಡ. ನೀನು ಏಲಿ ಟೈಮಿಗೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀವಿ. ನಿನ್ನ ಸೊಸೆಗೆ ಹಣ ಕೊಟ್ಟು ನಿನ್ನ ಮನೆನ ಕಾಪಾಡ್ಕೊ. ನನ್ನ ಸೊಸೆ ತುಂಬ ಬುದ್ಧಿವಂತಲು ಕಣವ. ಅವಳ ಕೈಗೆ ಈ ಹಣ ಸೇರಿದ್ರೆ ಸಾಕು. ಆದರೆ ಇದನ್ನು ನಾನು ಕೊಟ್ಟಂಗೆ ಆಗಬಾರ್ದಲ್ಲ. ಅದಕ್ಕೆ ದೇವಸ್ಥಾನ ಹತ್ರ ಬರಕ್ಕೆ ಹೇಳಿವ್ನಿ. ಹೆಂಗೋ ನನ್ನ ಮನೆ ಉಳಿದ್ರೆ ಸಾಕು, ಇನ್ನೇನು ಕೇಳಕ್ಕಿಲ್ಲ ನಾನು. ಏನಾಯ್ತಪ್ಪ? ಗೊತ್ತಿಲ್ಲ ಅಮ್ಮವ್ರೆ, ಗಾಡಿ ಸ್ಟಾರ್ಟ್ ಆಗ್ತಿಲ್ಲ. ಅಯ್ಯೋ ದೇವ್ರೆ. ಗೊತ್ತಾಗ್ಲಿ ಬಿಡಕ್ಕ, ನಾನಿದ್ದೀನಿ. ನಮ್ಮ ತವ್ರ ಮನೆಯವ್ರು ಹಾಕಿ ಕಳ್ಸಿರೋ ಒಡವೆ ಇದು. ನಾವ್ ಯಾಕೆ ಎದುರ್ಕೊಳ್ಬೇಕು? ಹೋಗಿ ಮನೆ ಬಿಡಿಸ್ಕೊಂಡ್ರೆ ಸಾಕು. ಅವ್ರ ಊರಲ್ಲಿ ಇಲ್ದೇ ಇರೋದು ಒಳ್ಳೇದೇ ಆಯ್ತು. ಇದ್ದಿದ್ದಿದ್ರೆ ಬಾಗ್ಲು ದಾಟಕ್ ಬಿಡ್ತಾ ಇರ್ಲಿಲ್ಲ. ಹರಾಜು ಪ್ರಕ್ರಿಯೆ ಪ್ರಾರಂಭವಾಗೋದಕ್ಕೂ ಮುಂಚೆ ಪತ್ರದಲ್ಲಿ ಏನಿದೆ ಅಂತ ಓದಿ ಹೇಳ್ತೇನೆ. ಮಾರನಹಳ್ಳಿ ನಿವಾಸಿ ದಾಸೇಗೌಡನಾದ ನಾನು 1 ವರ್ಷದ ಹಿಂದೆ ಮಾರಿಗುಡಿ ನಿವಾಸಿ ಶಿವು ಅವರಿಗೆ 10 ಲಕ್ಷ ಹಣವನ್ನು ಸಾಲ ರೂಪವಾಗಿ ನೀಡಿದ್ದು 2% ಬಡ್ಡಿಗೆ ಶಿವು ಒಪ್ಪಿರುತ್ತಾನೆ. ಅಣ್ಣ, ಅದು 5% ಅಣ್ಣ. ಅದು ಅಲ್ಲದೆ 1 ವರ್ಷ ಅಲ್ಲ ಅಣ್ಣ, ಈಗ ಮೊನ್ನೆ ಇಸ್ಕೊಂಡಿರೋದು. ಅವ್ರು ಓದ್ತಾವ್ರೆ, ಯಾಕೆ ಮಧ್ಯ ಮಾತಾಡಿ ತೊಂದರೆ ಕೊಡ್ತೀಯಾ? ಸಾಹೇಬ್ರೆ, ನೀವು ಓದಿ. ಬಡ್ಡಿ ಹಣವನ್ನು 1 ವರ್ಷದಿಂದ ನೀಡದೆ ಸತಾಯಿಸಿರುತ್ತಾನೆ. ಹಾಗೂ ನನಗೂ ಹಣದ ಅವಶ್ಯಕತೆ ಇರುವುದರಿಂದ
3 ಬಾರಿ ನೋಟಿಸ್ ಕಳಿಸಿದ್ದರೂ ಶಿವು ಅದರ ಕಡೆ ಯಾವುದೇ ಪ್ರತಿಕ್ರಿಯೆ ಬಾರದ ಕಾರಣ ನ್ಯಾಯದ ಮೊರೆ ಹೋಗಿ ಶಿವು ಮನೆಯನ್ನು ಹರಾಜಿನಲ್ಲಿ ಮಾರಿ ಬಂದ ಹಣವನ್ನು ಸಾಲಕ್ಕೆ ಹಾಗೂ ಅದರ ವಸೂಲಾತಿಗೆ ಓಡಾಡಿದ ಖರ್ಚನ್ನು ಸೇರಿಸಿ ಪಡೆದುಕೊಳ್ಳಲಾಗುವುದು. ಬಸಗೌಡ್ರೆ, ಬೇಗ ಶುರು ಮಾಡಿಸಿ, ಕೂಗ್ಬಿಡ್ತೀನಿ. ಬಸವಣ್ಣ ಹೇಳ್ ಕಳಿಸವ್ರೆ, ಬೇಗ ಮುಗಿಸು ಅಂತ. ನನ್ನ ಹತ್ರ ತುಂಬ ಹೊತ್ತು ಮಾತಾಡ, ಹೋಗ್ಯ, ಇನ್ನೇನು ಶುರು ಆಯ್ತದ. ಇವಾಗ ಹರಾಜು ಪ್ರಕ್ರಿಯೆ ಶುರು ಆಗುತ್ತೆ. ಕೂಗೋರು ಕೂಗ್ಬಹುದು. ಯಾರ್ಯಾರು ಕೂಗ್ತೀರಾ? ಕೂಗ್ರಿ. ಛತ್ರಿಯಣ್ಣ, ನೀವಾ? ನಾನೇ ಕಣವ್ವ, ಯೋಚ್ರಕೋಬೇಡಿ, ಏನೂ ಆಗಕ್ಕಿಲ್ಲ. ಆದರೆ ನೀವು ಹಂಗೆ ಒಳಗೆ ಹೊಂಟೋದ್ರೆ, ಇಲ್ಲ ಅಂದರೆ ಏನಾಯ್ತದೆ ಅಂತಲೇ ಗೊತ್ತಿಲ್ಲ ಕಣವ್ವ. ಅದಕ್ಕೆ ಒಳಗೆ ಹೊಂಟೋಗಿ. ಛತ್ರಿ ಅಣ್ಣ, ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ನೋ ಗಮನ ಇದೆಯಾ ನಿಮಗೆ? ಎಲ್ಲ ಗೊತ್ತಿದ್ದೆ ಕಣವ್ವ, ನಾನು ಬಂದಿರೋದು. ಅದಕ್ಕೆ ಕೊಯ್ನಾಗ ನೋಡಿ, ಕೊಯ್ ಮೀರೋಗ್ಬಾರ್ದು ಅಂತ ಚಾಕು ಹಿಡ್ಕೊಂಡು ಬಂದೀವ್ನಿ. ನಾನೇ ಮಸ್ಕೊಂಡು ಬಂದೀವ್ನಿ. ಒಳ್ಳೆ ಅರ್ಥವಾಗದೆ. ಒಂದು ಕಿತ ಹೇಳಿದ್ರೆ ನರಗಳೆಲ್ಲ ಕಿತ್ಕೊಂಡ್ಬಂದ್ಬಿಡ್ತವೆ. ಹಂಗಾಗ್ಬಾರ್ದಲ್ಲವ್ರ. ಅದಕ್ಕೆ ಒಳಗೋಗ್ಬಿಡಿ. ನೀವು ಹೀಗೆ ಮಾಡ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ. ಅಯ್ಯೋ, ನಾನೇ ಅಂದ್ಕೊಂಡಿರಲಿಲ್ಲ ಅಂತೀವ್ನಿ. ನಾನೇನು ಮಾಡೋಕ್ಕಾಯ್ತದವ್ವ? ನಾನು ಈ ಮನೆ ಆಳು. ದೋಣ್ಗಳು ಹೇಳ್ದಂಗೆ ಕೇಳಬೇಕಲ್ಲವ್ರ. ದೋಣ್ಗಳಿಗೆ ನೀವು ಹಿಂಗೆ ಮಾಡ್ತೀರಂತ ಗೊತ್ತಿದ್ದೇನೋ, ನನ್ನ ಮುಂಚೆನೇ ಕಳಿಸ್ಬಿಟ್ಟವ್ರೆ. ಅಂದರೆ ಅವ್ರಿಗೆ ಶಿವ ಮನೆ ಹರಾಜಾಗ್ತಿರೋ ವಿಷಯ ಗೊತ್ತಾ? ಅದನ್ನು ನನ್ನ ತಾವು ಕೇಳಿ ಏನು ಪ್ರಯೋಜನ ಇಲ್ಲ ಕಣ್ರವ್ವ. ಈಗ ಒಳಗೆ ಹೋಗ್ಬಿಡಿ. ದೋಣ್ಗಳು ಬಂದ ಮ್ಯಾಕೆ ಅವ್ರು ತಾವೇ ಕೇಳ್ಕೊಳ್ಳಿ. ನಾವೀಗ ಒಳಗೆ ಹೋಗಲ್ಲ ಅಂದರೆ? ಅವರೇ, ನಿಮ್ಮ ತವ ನಿಮ್ಮ ಕೈನಾಗೆ ಅನ್ನ ಇಕ್ಕಿಸ್ಕೊಂಡು ಉಂಡಿವ್ನಿ. ಅದೇ ಕೈನಾಗೆ ನಿಮ್ಗೆ ಚುಚ್ಚಬೇಕಾಯ್ತದಲ್ಲ ಅಂತ ನೋವು ಆಯ್ತದೆ. ಅದಕ್ಕೆ ಒಳಗೆ ಹೊಂಟೋಗಿ ಹೋಗ್ರವ. ಏನೋ ಪವಾಡ ಆಗುತ್ತೆ ಅಂತ ಇಲ್ಲಿಗೆ ಬಂದೆ. ಆದರೆ ನಮ್ಮನೆ ಸಮಸ್ಯೆಗೆ ಯಾವ ಪರಿಹಾರನೂ ಸಿಗ್ತಿಲ್ಲ. ಅಲ್ಲಿ ಮನೆ ಹತ್ರ ಹರಾಜ್ ಹಾಕೋಕೆ ಶುರು ಮಾಡಿಬಿಟ್ಟಿರ್ತಾರೆ. ಮನೆ ಪತ್ರ ಹಣ ಇಟ್ಟು ಶಿವ ಅವರು ತಗೊಂಡಿರೋ ಸಾಲ 10 ಲಕ್ಷ ರೂಪಾಯಿ ಇವತ್ತಿನ ಹರಾಜಿನ ರೇಟ್. ನಿಮಿಷದಲ್ಲಿ ನಮ್ಮನೆ ನಮ್ಮ ಕೈ ತಪ್ಪು ಹೋಗ್ಬೋದು. ಯಾಕಮ್ಮ, ಯಾಕೆ ಇಷ್ಟು ಸತ್ತಾಯಿಸ್ತಿದ್ಯಾ? ನೆನ್ನೆ ಮರ್ತತ್ರ ಆಡಿರೋ ಮಾತನ್ನು ನಂಬಿ ಇಲ್ಲಿಗೆ ಬಂದಿದ್ದೀನಿ. ನಿನ್ನ ಮನೆ ಸಮಸ್ಯೆ ಬಗೆಹರಿತದೆ. ನಾಳೆ ಮಾಕಳವನ್ ದೇವಸ್ಥಾನಕ್ಕೆ ಬಾ ಪ್ಲೀಸ್. ನಮ್ಮ ಮನೆನ ಉಳಿಸ್ಕೊಡು ಪ್ಲೀಸ್. ಸರ್ಕಾರಿ ಸವಾಲ್ 10 ಲಕ್ಷ ರೂಪಾಯಿ. ಅಣ್ಣ, ಇನ್ನು ಎಷ್ಟೊತ್ತಾಯ್ತದಪ್ಪ? ಅಲ್ಲ, ನನ್ನ ಸೊಸೆ ಕಾಯ್ತಿರ್ತಾಳೆ. ದುಡ್ಡು ಕೊಡ್ಬೇಕು ನಾನು. ಸ್ವಲ್ಪ ಬೇಗ ನೋಡೋಣ. ಹೊರ ಕೊಡೋ ಹೊತ್ನಾಗೆ ದೇವ್ರ ಕಣ್ಣು ಮುಚ್ಚಿದಂಗೆ ಆಗೋಯ್ತಲ್ಲ. ಏನಮ್ಮ, ಎಲ್ಲರೂ ತಮ್ಮ ನೋವು ಹೋಗ್ಲಿಂತ ದೇವಸ್ಥಾನಕ್ಕೆ ಬಂದರೆ ನೀನು ದೇವಸ್ಥಾನದಲ್ಲೇ ನೋವು ಪಡ್ತಾ ಇದೆಯಲ್ಲಮ್ಮ. ಒಂದು ದೊಡ್ಡ ಸಮಸ್ಯೆ ಅಜ್ಜಕ್ರೆ, ಅದಕ್ಕೆ ಪರಿಹಾರ ಸಿಗುತ್ತೆ ಅಂತ ಇಲ್ಲಿ ಬಂದೆ. ಆದರೆ ನನ್ನ ಪರಿಹಾರಕ್ಕೆ ಯಾವ ಸುಳಿವು ಸಿಗ್ತಿಲ್ಲ. ಸಿಗುತ್ತೋ ಇಲ್ವೋ ಅದು ಗೊತ್ತಾಗ್ತಿಲ್ಲ. ದೇವಿ ಕೆಲವರಿಗೆ ಕೇಳದೆ ಕೊಡ್ತಾಳೆ, ಕೆಲವರಿಗೆ ಕೊಟ್ಟ ಮೇಲೆ ಕೇಳ್ತಾಳೆ. ಆದರೆ ನೀನು ಯಾವ ಪರಿಸ್ಥಿತಿಲಿ ಇದೆಯೋ ನನಗಂತೂ ಗೊತ್ತಿಲ್ಲ. ಎಲ್ಲ ದೇವಿಗೆ ಗೊತ್ತು. ಅವ್ವ ಮಕ್ಕಳವ, ಯಾಕವ್ವ ಇಂಥ ಪರೀಕ್ಷೆ? ನನಗೆ ನಮ್ಮ ಮನೇನ ಉಳಿಸ್ಕೊಳ್ಳೋದು ಬಿಟ್ರೆ ಬೇರೆ ಏನೋ ತಲೆಗೆ ಬರ್ತಿಲ್ಲ. ಇಲ್ಲಿ ಬಂದರೆ ಏನೋ ಪವಾಡ ಆಗುತ್ತೆ ಅಂದ್ಕೊಂಡೆ, ಆದರೆ ಏನೂ ಆಗ್ತಿಲ್ಲ. ಆ ಪಾಪಿ ವೀರಭದ್ರ ನನ್ನ ಮನೆ ನಾಶ ಮಾಡಕ್ಕೆ ಹೋಯ್ತವನೆ. ಏನೂ ತಪ್ಪು ಮಾಡದೇ ಇರೋ ನನ್ನ ಮಕ್ಕಳಿಗೆ ಯಾಕವ್ವ ಇಂಥ ಶಿಕ್ಷೆ? ಹಾಗಾದರೆ ನಿನ್ನೆ ನಾನು ಮರದ ಹತ್ರ ಕೇಳಿಸ್ಕೊಂಡಿದ್ದಲ್ಲ,
ಭ್ರಮೆನಾ? ಇರ್ಬೋದು. ನಿಜ ಜೀವನದಲ್ಲಿ ದೇವ್ರು ಬಂದು ಮಾತಾಡೋದಕ್ಕೆ ಹೇಗೆ ತಾನೇ ಸಾಧ್ಯ? ನಾನು ಕಷ್ಟದಲ್ಲಿದ್ದಕ್ಕೆ ಎಲ್ಲ ನಂಬಿಟ್ಟೆ. ಇವಾಗ ಎಲ್ಲಿದ್ದೇನೂ ಆಗ್ತಾ ಇಲ್ಲ. ಕಡೆ ಪಕ್ಷ ಮನೆಗೆ ಹೋದರೆ ನನ್ನ ಗಂಡನ ಕಷ್ಟದಲ್ಲಾದ್ರೂ ಜೊತೆಯಾಗಿರ್ಬೋದು. ಅಲ್ಲಿ ನನ್ನ ಸೊಸೆಗೆ ಈ ದುಡ್ಡು ಕೊಡಬೇಕು. ಅಯ್ಯೋ ದೇವ್ರೆ, ಏನು ಮಾಡಲಿ ನಾನೀಗ? ಅವ್ವ, ಅನ್ಯಾಯ ಮಾಡಬೇಡವ. $10,10,000. ಮಕ್ಕಳವ, ನನ್ನ ಮಕ್ಕಳ ಕಾಯವ, ಏನಾದರೂ ಒಂದು ದಾರಿ ತೋರಿಸವ.